ಹೈಕೋರ್ಟ್ ಅಲ್ಲಿ ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಬೇಲ್ ಮಂಜೂರಾಗಿದೆ. ಇದರ ಬೆನ್ನಿಗೆ ದರ್ಶನ್ನ ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ದರ್ಶನ್ ಜಾಮೀನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ, ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕಂತಂದ್ರೆ ಈ ಹಿಂದೆ ಮೆಡಿಕಲ್ ಬೇಲ್ ಅನ್ನ ಕೂಡ ಪ್ರಶ್ನೆ ಮಾಡಲಾಗಿತ್ತು, ಅದು ಇನ್ನೂ ಲಿಸ್ಟ್ ಆಗಿರಲಿಲ್ಲ ಆ ಕೇಸು. ಸೊ ಈಗ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿದ ರೀತಿಯಲ್ಲೇ ಈಗ ರೆಗ್ಯುಲರ್ ಬೇಲ್ ಅನ್ನ ಕೂಡ ಪ್ರಶ್ನಿಸುವಂತ ಸಾಧ್ಯತೆ ಇದೆ. ಹೈಕೋರ್ಟ್ ಕೊಟ್ಟಿರುವಂತ ರೆಗ್ಯುಲರ್ ಬೇಲನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಅಲ್ಲಿ ಪ್ರಾಸಿಕ್ಯೂಷನ್ ವಾದಕ್ಕೆ ಏನಾದರೂ ಮನ್ನಣೆ ಸಿಕ್ಕಿ ಬೇಲ್ ರಿಜೆಕ್ಟ್ ಆಯಿತು ಅಂತಾದ್ರೆ ದರ್ಶನ್ ಸಂಭ್ರಮ ಅಥವಾ ಸಂತಸ ಕೆಲವು ದಿನಗಳಿಗೆ ಸೀಮಿತವಾಗಬಹುದು. ಇಲ್ಲ ಅಲ್ಲೂ ಕೂಡ ಈ ಬೇಲ್ನ ಕೊಟ್ಟಿರುವಂತ ಬೇಲ್ ಅರ್ಜಿಯ ಅಥವಾ ಬೇಲ್ ಆದೇಶವನ್ನು ಎತ್ತಿ ಹಿಡಿದರೆ ದರ್ಶನ್ ಕಂಪ್ಲೀಟ್ ಆಗಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಲ್ಯಾಕ್ಸ್ ಆದಂಗೆ, ರಿಲೀಫ್ ಸಿಕ್ಕಂಗೆ. ಬಟ್ ಇದನ್ನು ಪ್ರಶ್ನಿಸುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಮೊನ್ನೆನೆ ಮೆಡಿಕಲ್ ಬೇಲ್ ಏನು ಸಿಕ್ತು, ಮಧ್ಯಂತರ ಜಾಮೀನು ಏನು ಸಿಕ್ತು, ಆಪರೇಷನ್ ಪರ್ಪಸ್ಗೋಸ್ಕರ ಅಥವಾ ಚಿಕಿತ್ಸೆಯ ಉದ್ದೇಶಕ್ಕೋಸ್ಕರ ಕೊಟ್ಟಂತ ಮೆಡಿಕಲ್ ಬೇಲನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಬಟ್ ಅದು ಇನ್ನೂ ವಿಚಾರಣೆಗೆ ಬಂದಿರಲಿಲ್ಲ, ಲಿಸ್ಟ್ ಆಗಿರಲಿಲ್ಲ ಆ ಕೇಸು. ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ವಿಚಾರಣೆ ಹಂತಕ್ಕೆ ಬಂದಿರಲಿಲ್ಲ. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಆ ಅರ್ಜಿ ಅಪ್ರಸ್ತುತ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಆ ಅರ್ಜಿ ಅಪ್ರಸ್ತುತ ಆಗತ್ತೆ. ಇದನ್ನ ಮೂವ್ ಮಾಡಬಹುದು. ಅಂದ್ರೆ ರೆಗ್ಯುಲರ್ ಬೇಲ್ ಏನು ಕೊಡಲಾಗಿದೆ ಅದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಬಹುದು. ಇದನ್ನ ಪ್ರಶ್ನಿಸಿ ಸುಪ್ರೀಂನ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಎರಡು ಆಪ್ಷನ್ನು. ಒಂದು ವೇಳೆ ದರ್ಶನಿಗೆ ಕೊಡಲಾಗಿರುವಂತ ಬೇಲನ್ನ ಸುಪ್ರೀಂ ಕೋರ್ಟು ಕೂಡ ಎತ್ತಿ ಹಿಡಿದರೆ ಮುಂದೆ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್. ಇಲ್ಲ ಸುಪ್ರೀಂ ಕೋರ್ಟು ಬೇಲ್ ರಿಜೆಕ್ಟ್ ಮಾಡಿದಂಥ ಉದಾಹರಣೆಗಳಿದಾವೆ. ಮಾಡಿದರೆ ಆಗ ಮತ್ತೊಮ್ಮೆ ಜೈಲು ಸೇರಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.